ಸಿನಿಮಾ ಈ ವರ್ಷ ಒಂದು 30 ಕಾಲ ಮಣ್ಣು ಬಿಟ್ಕೋಣ. ಹಾಯ್ ಎಲ್ಲರೂ ನಮಸ್ಕಾರ, ಕನ್ನಡ ಕಾಂಟೆಂಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುವ ರಾಜ್ಕುಮಾರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಬಜ್ ಇದೆ. ರಿಪೋರ್ಟ್ಸ್ ಮತ್ತು ಇಂಡಸ್ಟ್ರಿ ಬಜ್ ಪ್ರಕಾರ ಈ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸಮಯದಲ್ಲಿ ಯುವ ರಾಜ್ಕುಮಾರ್ ಅವರ 2 ಹೊಸ ಸಿನಿಮಾಗಳು ಅನೌನ್ಸ್ ಆಗ್ಬೋದು ಅಂತ ಮಾತು ಕೇಳಿ ಬರ್ತಿದೆ. ಮೊದಲ ಪ್ರಾಜೆಕ್ಟ್ ಡೈರೆಕ್ಟರ್ ಜದೇಶ್ ಕೆ ಹಂಪಿ ಜೊತೆ, ಇನ್ನೊಂದು ಪ್ರಾಜೆಕ್ಟ್ ಡೈರೆಕ್ಟರ್ ದುನಿಯಾ ಸೂರಿ ಜೊತೆ. ಸೂರಿ ಅವ್ರ ಜೊತೆ ಫಿಲ್ಮ್ ಲಾಂಚ್ ಆಗಿ ಸ್ಟಾಪ್ ಆಗಿತ್ತು, ಇವಾಗ ಅದು ರೀಸ್ಟಾರ್ಟ್ ಆಗುತ್ತಾ? ವೇಟ್ ಮಾಡಬೇಕು. ಇನ್ನೊಂದು ಕಡೆ ಜದೇಶ್ ಕೆ ಹಂಪಿ ಪ್ರಾಜೆಕ್ಟ್ ಯಾವ ಜಾನ್ರನಲ್ಲಿರ್ಬೋದು ಅನ್ನೋದು ಇನ್ನೂ ಮಿಸ್ಟ್ರಿ ಆಗಿದೆ. ಯುವ ಅವರ ಇತ್ತೀಚೆಗಿನ ಒಂದು ವಿಡಿಯೋ ಮುಖಾಂತರ ಈ ವಿಷಯಗಳು ಹರಿದಾಡ್ತಾ ಇದೆ. ಹಾಗಾಗಿ ಎಕ್ಸಾಕ್ಟ್ ಡೀಟೇಲ್ಸ್, ಕಾಸ್ಟಿಂಗ್ ಇವೆಲ್ಲವೂ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದು ಇಂಡಸ್ಟ್ರಿನಲ್ಲಿ ಸರ್ಕ್ಯುಲೇಟ್ ಆಗುತ್ತಿರುವ ಬಜ್ ಮಾತ್ರ. ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಯೂಶ್ಲಿ ಬಿಗ್ ಅನೌನ್ಸ್ಮೆಂಟ್ಸ್ ಬರ್ತವೆ, ಆದರೆ ಒಫಿಷಿಯಲ್ ಅಪ್ಡೇಟ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಯಾವ ಪ್ರಾಜೆಕ್ಟ್ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ, ದುನಿಯಾ ಸೂರಿನಾ ಅಥವಾ ಜದೇಶ್ ಕೆ ಹಂಪಿನಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಕಾಂಟೆಂಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.